ಕರ್ನಾಟಕ ಬಹುಜನ ಚಳುವಳಿ ಸಂಘ ದಾಂಡೇಲಿ ತಾಲೂಕು ಸಮಿತಿಯ ವತಿಯಿಂದ ವಾರ್ಡ್ ನಂಬರ್ 1ರ ನಗರಸಭಾ ಸದಸ್ಯೆ ಶ್ರೀಮತಿ ರುಕ್ಮಿಣಿ ಎಸ್ ಬಾಗಡೆ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ಗೌರವ ಸಮಾರಂಭವನ್ನು ನವೆಂಬರ್ 6ರಂದು ಗಾಂಧಿನಗರದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಸಂವಿಧಾನ ಪೀಠಿಕೆ ಪಠಣದಿಂದ ಪ್ರಾರಂಭಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಅಫ್ಶಾಕ್ ಶೇಖ್, ಪೌರಾಯುಕ್ತ ವಿವೇಕ್ ಬೆಣ್ಣೆ, ಮಾಜಿ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಸಮಾಜ ಸೇವಕಿ ರೀನಾ ಕಂಜರ್ ಭಾಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯಾಧ್ಯಕ್ಷ ದೇವೇಂದ್ರ ಮಾದರ್, ತಾಲೂಕಾಧ್ಯಕ್ಷ ಬೇಬಿ ಅಂಬಾರಿ ಹಾಗೂ ಯಲ್ಲಪ್ಪ ನಾರಿಯವರ್ ಮುಖ್ಯ ಅತಿಥಿಗಳಾಗಿದ್ದರು. ಮುಖ್ಯ ಅತಿಥಿಗಳು ಹಾಗೂ ವಾರ್ಡಿನ ನಾಗರಿಕರು ರುಕ್ಮಿಣಿ ಬಾಗಡೆ ಅವರ 7 ವರ್ಷದ ಸೇವೆ ಅಭಿವೃದ್ಧಿ ಕಾರ್ಯಗಳನ್ನು ಶ್ಲಾಘಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಯಲ್ಲಪ್ಪ ನಾರಿಯವರ್ ನಿರ್ವಹಿಸಿದರು. ವರದಿ ಆಯಿಷಾ ಮುಕಾಶಿ, ದಾಂಡೇಲಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾಕೆ ಏನ್ ಕೆಲಸ ಇರ್ಬೋದು ಅಂತ ನಾನ್ ಟೆನ್ಷನ್ ತಗೊಂಡೆ. ಏನಾಯ್ತು ಬೇಬಿ ಮತ್ತೆ ಅಂತ ಹೇಳಿ, ಇಲ್ಲ ಮತ್ತೆ ಹಿಂಗ ಒಂದು ಸ್ವಲ್ಪ ಸಣ್ಣ ಸನ್ಮಾನ ಮಾಡೋದೈತಿ, ಇರ್ಲಿ ಬಿಡ ಬೇಡ ಅದೆಲ್ಲ. ಮತ್ತೆ ನಮ್ಮ ಅಧ್ಯಕ್ಷರಿಗೂ ಮೊನ್ನೆ ಹಂಗಾಗಿತ್ತಿ, ಅದೆಲ್ಲ ಬೇಡ ಬಿಡ ಅಂದ್ರೆ ಇಲ್ಲ, ಅವ್ರಿಗೆ ಆರಾಮ ಆಗಿತ್ತು ಅಂದ್ಮೇಲೆ ನಾವ್ ಇಟ್ಕೋತೀವಿ ಅಂತ ಹೇಳಿದ್ರೆ ನಮ್ಮ ಬ್ಲಾಕ್ ಅಧ್ಯಕ್ಷ ಮೋಹನ್ ಸರ್ಗೆ ಪಾಪ ಮೊನ್ನೆ ಆ ರೀತಿ ಆಗಿ ಬೇಜಾರಾಯ್ತು. ಎಲ್ಲಾರು ದೇವರ ಆಶೀರ್ವಾದದಿಂದ ಅವರು ಬೇಗನೆ ಗುಣಮುಖ ಆಗಿ ಅವ್ರು ಬರ್ಲಿ ಅಂತ ದಾಂಡೇಲಿ ನಾನು ಬೇಡ್ಕೊತೀನಿ. ಮೊಟ್ಟ ಮೊದಲಿಗೆ ಹೇಳ್ಬೇಕಂದ್ರ ಇದು ರಾಜಕೀಯ ಅದು ಇದು ಅಂದ್ರೆ ಏನು ಗೊತ್ತಿಲ್ಲ ನಮಗೆ. ಫಸ್ಟ್ ಗೆ ಒಂದ ಸಂಘ ಮಾಡಿದೀವಿ, ಆಮೇಲೆ ಆ ಸಂಘ ಮಾಡಿದ್ಮೇಲೆ ಬ್ಯಾಂಕ್ ಒಳಗ್ ಹೋಗಿ ಯಾಕೆ ಬ್ಯಾಂಕ್ ಒಳಗ್ ಹೋಗಿ ದುಡ್ಡು ತುಂಬೇಕು ಅನ್ನೋದು ಗೊತ್ತಿಲ್ಲ. ಮನಿ ಬಿಟ್ಟು ಹೊರಗೆ ಬಿದ್ದವ್ರಲ್ಲ ನಾವು. ಹಂಗಾಗಿ ಸಂಘಟನೆ ಮಾಡಿದೀವಿ, ಸಂಘ ಮಾಡಿದೀವಿ. ಆಮೇಲೆ ನಮ್ಮ ಅಧ್ಯಕ್ಷರ ಭೇಟಿ ಆದ್ರೆ ಮೇಡಮ್ ಬರ್ರಿ ನೀವು ಇಲ್ಲಿ ಐಬಿಗೆ ಒಂದು ಸಂಘಟನೆ ಮಾಡುವ, ನಾವು ಸಂಘಟನೆ ಮಾಡುವ ಅಂತ ಕರೆದ್ಮೇಲೆ ಅವಾಗ ಇಲ್ಲ ಜಿಲ್ಲಾ ಮಟ್ಟದ ಮಹಿಳಾ ಅಧ್ಯಕ್ಷರ ಪೇಪರ್ನಾಗ ಅಯ್ಯೋ ನಮ್ದು ಪೇಪರ್ನಾಗ ಹೆಸರು ಬಂದಿದ್ದು ಬಹಳಷ್ಟು ಖುಷಿ ಪಟ್ಟು. ಏನೋ ಗೊತ್ತಿಲ್ಲ, ಪೇಪರ್ನಾಗ ಒಂದು ಹೆಸರು ಬಂತ, ನಾನು ಅಧ್ಯಕ್ಷ ಅಂತ ಹೆಸರು ಬಂತ. ಅಧ್ಯಕ್ಷ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಮತ್ತ ಇಷ್ಟು ಮಂದಿ ನೋಡಿದ್ರೆ ನನಗೆ ಮಾತಾಡೋದಿಲ್ಲ. ಮೊದ್ಲೇ ಕೆಲಸ ಬಂದ ನಮ್ದು ಮಾತಾಡೋದು ಪಡ್ತೀವಿ. ಹಾಗಾಗಿ ಮತ್ತ ಆಮೇಲೆ ಇಲೆಕ್ಷನ್ ನಿಂತೀವಿ. ಮಾಜಿ ಸದಸ್ಯರಾದ ಅಡಪ್ಪ ಬದಕಾಳಿ ಸರ್ ಅವರು ಸುಮಾರಷ್ಟು ಕೆಲಸ ಮಾಡ್ಯಾರ. ಆಮೇಲೆ ಆರೋಗ್ಯ ಕೇಂದ್ರ ಜನಕ್ಕೆ ಇಲ್ಲಿ ನಮ್ಮ ಮಾಡಿದ ಬೇರೆ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗತಕ್ಕ ಲೇಟ್ ಆಗ್ತಿತ್ತ, ಆಟೋ ಇರ್ಲಿಲ್ಲ, ಏನಿರ್ಲಿಲ್ಲ ಅಂತ ಇದ್ರೊಳಗೆ ಬೇರೆದವ್ರ ಜೊತೆ ಫೈಟ್ ಮಾಡಿ ಆರೋಗ್ಯ ಕೇಂದ್ರ ಇಲ್ಲಿ ತಗೊಂಡ್ ಬಂದಾರ. ಸುಮಾರಷ್ಟು ಜನ ರಾಜೀವ್ ಗಾಂಧಿ ವಸತಿ ಯೋಜನೆ, ಆಮೇಲೆ ಅಂಬೇಡ್ಕರ್ ವಸತಿ ಯೋಜನೆ ಒಳಗ ಅವ್ರಿಗೆ ಮನಿ ಕಟ್ಕೊಳಕ್ಕೆ ಸಹಾಯಧನ ಅವರು ಕೊಡಿಸಿದಾರ. ಅವರು ಸಾಕಷ್ಟು ಕೆಲಸ ಮಾಡ್ಯಾರ. ಆ ಟೈಮ್ ಒಳಗ ಏನಿತ್ತ ಇಲ್ಲ, ನಾವು ಅವ್ರಿಗೆ ಚೇರ್ಮನ್ ಆದ್ಮೇಲೆ ಅವ್ರಿಗೊಂದು ಸನ್ಮಾನ ಮಾಡ್ಬೇಕಂತ ಹೇಳಿ ಬಹಳ ನಮ್ಮ ಮನಸ್ಸೊಳಗಿತ್ತ. ಆದ್ರೆ ಸ್ವಲ್ಪ ಜನ ಏನಿರ್ತಾರಲ್ಲ ಅವ್ರಿಗೆ ನಮಗೆ ಕೂಡಿಸೇ ಕೊಡ್ಲಿಲ್ಲ. ನಾನು ಅವ್ರ ಅಪೋಸಿಟ್ ನಿಂತ ನಾನು ಸೋತಿದ್ದೆ. ಸೋತು ಕೆಲಸ ಮಾಡೋದು ನನಗೆ ಹೆಮ್ಮೆ ಇತ್ತು. ಕೆಲವು ಜನ ನಮ್ಗೆ ಸೇರ್ಸೆ ಕೊಡ್ಲಿಲ್ಲ, ಕಡೆಯವರೆಗೂ ಸೇರ್ಸೆ ಕೊಡ್ಲಿಲ್ಲ. ಆ ದೇವ್ರ ದಾಂಡೇಲಪ್ಪ ಯಾರಿಗೂ ಅಂತ ಮನಸ್ಸು ಹಾಕ್ಬಾರ್ದ. ಎಲ್ಲಾ ನಮ್ಮ ವಾರ್ಡಿನ ಜನರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಯಾರಿಗೆ ಇವ್ರಿಗೆ ನೋಡಿದ್ರು ಅವ್ರಿಗಿಲ್ಲ, ಅವ್ರಿಗೆ ನೋಡಿದ್ರು ಇವ್ರಿಗಿಲ್ಲ, ಈ ವಿಷಯ ಯಾರಿಗೂ ಬೇಡ. ಇದು ನಾನು ಅನುಭವಿಸಲ್ಲ. ಇವತ್ತು ನಿಮ್ ಮುಂದೆ ಬಂದ್ ನಿಂತೀನಿ. ಇಲ್ಲಿ ನಿಂದಿರ್ಬೇಕಂದ್ರೆ ನೀವು ಕೊಟ್ಟಿದ್ದು ಭಿಕ್ಷೆ ನನಗಿದೆ. ನೀವು ಓಟ್ ಹಾಕಿ ನನಗ ಆಯ್ಕೆ ಮಾಡಿದ ಮೇಲೆ ನೀವು ಇಲ್ಲಿ ನನಗೆ ನಿಲ್ಲಿಸ್ರಿ. ನಾನು ಅಲ್ಲೇ ಇರ್ಬೇಕಿತ್ತ, ನೀವು ಇಲ್ಲಿ ಇರ್ಬೇಕಿತ್ತ. ಈ ಸ್ಥಾನಕ್ಕೆ ಕಳಿಸಿದ ನೀವು ನನಗೊಂದು ಭಿಕ್ಷೆ ಅಂತ ನಾನು ತಿಳ್ಕೊಂಡಿನಿ. ಆಮೇಲೆ ಈಗ ಮತ್ತೊಂದು ಹೇಳ್ತೀನಿ, ನಿಮ್ಗ ಒಂದು ಸಣ್ಣದೊಂದು ಕಥೆ ಹೇಳ್ತೀನಿ. ಒಂದು ಟೇಲರ್ ಇದ್ದ ಅಂತ ಕಾರ್ಯಕ್ರಮ ವೇದಿಕೆ ಮೇಲೆ ಹಸಿರಾದ ಈ ವಾರ್ಡಿನ ಹಿನ್ನೆ ಮತ್ತು ರುಕ್ಮಿಣಿ ಬಾಗಡೆ ಅವರೇ, ಮಾಜಿ ಸದಸ್ಯರು ಅಡಪ್ಪ ಭದ್ರಕಾಳಿ ಅವರೇ ಮತ್ತು ನಮ್ಮ ಮಾದರ್ ಅವರೇ, ಎಲ್ಲ ಅವ್ರ ಸಂಘಟನೆದ ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ವಾರ್ಡಿಂದ ಮಹಾಜನತೆ ಭಂಡಾರದ ಸ್ವಾಗತವನ್ನು ಕೋರ್ತೇನೆ. ವಿವೇಕ್ ಪಂಡಿತರ್ ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತ. ವಿವೇಕ್ ಪಂಡಿತರ್ ಅವರು ನಾವು ವಾರ್ಡ್ ನಂಬರ್ 1 ಅಂತ ನಾವು ಮೀಟಿಂಗ್ ಅದೇ ಡಿಸ್ಕಷನ್ ಮಾಡ್ತಾ ಇರ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಗಮಿಸಿದಿರಿ. ಇಲ್ಲಿ ರುಕ್ಮಿಣಿ ಬಾಗಡೆ ಅವರು ಅಂತಂದ್ರ ಅವರ ಒಂದೊಂದು ಬೆವರಿನ ಹನಿ ನಿಮ್ಮ
ಏರಿಯಾದಲ್ಲಿ ಬಿದ್ದಿದೆ. ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬಂದ್ರೆ ಅವರೇ ಇರ್ತಾರೆ, ಪೊಲೀಸ್ ಸ್ಟೇಷನ್ ಹೋದ್ರು ಅವರೇ ಇರ್ತಾರೆ, ಯಾವ ಸಂಘ ಸಂಸ್ಥೆಗಳಿಗೆ ಹೋದ್ರು ಇರ್ತಾರೆ. ಯಾರಿಗೆ ಬಂದು ಏನ್ ತೊಂದರೆ ಆಗೈತಿ ಅಂದ್ರೆ ಅಲ್ಲಿ ಕುಳಿ ಬಾಗದ ಫೋಟೋ ಬರ್ತೈತಿ. ಅವಾಗ ನಮ್ಗೆ ಬಹಳ ಖುಷಿ ಆಗ್ತೈತಿ ತಮ್ಮ ಮನಿ ಕೆಲಸ. ಅದರ ಜೊತೆಗೆ ಅವ್ರ ಮನೆಯವರು ಬಹಳ ಹೆಲ್ಪ್ ಮಾಡ್ತಾರೆ. ಅದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಅವ್ರಿಗೆ ಆಸರೆ ಆಗಿದ್ದು ಪಾಪ ಅವರು ಹೊರಗೆ ನಿಂತಿರ್ತಾರೆ. ಮೇಡಮ್ ಅವರೆಲ್ಲ ಒಳಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದ ನಂತರ ಅವ್ರು ಕರ್ಕೊಂಡು ಬಂದು ಸುರಕ್ಷಿತವಾಗಿ ಮನೆಗೆ ಮುಟ್ಟಿಸ್ತಾರೆ. ಅದು ಒಂದು ನಮ್ದು ಹೆಮ್ಮೆ ಕೆಲಸ. ಮತ್ತೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ದ 3 ನಂಬರ್ ಗೇಟ್ಲಿಂದ 171 ಮನೆ ಸ್ಯಾಂಕ್ಷನ್ ಆಗಿದ್ದು. ಆ ಎಲ್ಲಾ ಮನೆಗಳಿಗೆ ಲೈಟ್ ನೀರು ಯಾವುದೇನು ವ್ಯವಸ್ಥೆ ಮಾಡಬೇಕು ಅವರು ರುಕ್ಮಿಣಿ ಬಾಗಡೆ ಅವರು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾವುದೇ ಒಂದು ಕೆಲಸ ಕನ್ನಡ ಬರೋದಿಲ್ಲ. Good evening everyone. Welcome speech. You are welcome to our program. I am so happy to see you together here. I hope the program will be great and successful. I hope you all will enjoy the program. Have a good time. Rukmini aunty Pagde aur ಬಗ್ಗೆ ಸ್ವಲ್ಪ explanation ಕೊಡ್ತೀನಿ. Miss Rukmini aunty, she was the counselor for our Ashray Colony, Gandhinagar, Dandeli. She loves every children and she cares. And she helps every girls when they are in any hard work. And she worked very hard. She gave some information about road, about currents and about any electricity work. And she helped in Corona time for every girls in a COVID time, giving a kit of vegetables, any kind of things. And 4 to 5 Anganwadis are built in our area. Ward number 1, Ashray Colony, Gandhinagar, Dandeli. Rukmini aunty has a helping nature to all. She was having some personal problems from her family, but also she helps everyone. That is some short information about Rukmini Pagde. Thank you. ಮುಖ್ಯ ಅತಿಥಿಗಳಾಗಿ ನಗುಮುಖದ ಒಬ್ಬ ರಾಜಕಾರಣಿ ಅಂತ ಹೇಳಿಕೆ ನಾನು ಬಯಸ್ತೇನೆ. ಅವರು ಸತತವಾಗಿ 3-4 ಬಾರಿ ನಗರಸಭಾ ಸದಸ್ಯರಾಗಿ ಈಗ ಅಧ್ಯಕ್ಷರಾಗಿ ದಾಂಡೇಲಿಯ ಚಿತ್ರಣವನ್ನ ಚೇಂಜ್ ಮಾಡ್ಬೇಕಂತೇಳಿ ಒಂದು ಮನಸ್ಸು ಮಾಡಿದ್ದಾರೆ. ಅದೇ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂತ ಸನ್ಮಾನ್ಯ ಅಸ್ಫಾಕ್ ಶೇಖ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಅದೇ ರೀತಿಯಾಗಿ ಮಾಜಿ ನಗರಸಭಾ ಸದಸ್ಯರಾದ ಅಡಿಯಪ್ಪನ ಭದ್ರಕಾಳಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಬಹಳ ಒಂದು ಸೂಕ್ಷ್ಮವಾದಂತ ಯಾರಿಗೂ ಕೂಡ ಕೈ ಮಾಡಿ ಮಾತಾಡಲಿಕ್ಕೆ ಮನಸ್ಸು ಬರ್ತಾ ಇರ್ತಕ್ಕಂತ ಒಬ್ಬರ ಹೆಣ್ಮಗಳು, ಅವರು ಸಾಕಷ್ಟು ಕಷ್ಟಪಟ್ಟು ಸ್ಥಾಯಿ ಸಮಿತಿ ಚೇರ್ಮನ್ ಆಗಿದ್ದಾರೆ. ಮತ್ತು ಯಾವಾಗ ಬೇಕಾದ್ರೆ ಅಲ್ಲಿ ಅವರ ಆಫೀಸ್ ಹೋದಾಗ ಬರ್ರಿ ಒಳಗಡೆ ನೀವೇನ್ ಸಮಸ್ಯೆ ಅಂತ ಕೇಳಿ ನಮ್ಮ ಸಮಸ್ಯೆನ ಬಗೆಹರಿಸತಕ್ಕಂತ ನಗುಮುಖದ ಉತ್ಸಾಹ ಆಗಿರ್ತಕ್ಕಂತ ಶ್ರೀಮತಿ ಸುಧಾ ರಾಣಿ ಜಾಧವ್ ಕೂಡ ನನ್ನ ನಮಸ್ಕಾರ ತಿಳಿಸುತ್ತಾ, ಒಂದ್ ನಿಮಿಷ ಕಮಿಷನರ್ ಸಾಹೇಬರು ಫೋನ್ ಮಾಡ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ. ಬಂದ ಮೇಲೆ ಮಾತಾಡ್ಬೇಕಂತ ನಂದಿತ್ತು, ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಾಗಬೇಕಲ್ಲ. ಹೌದೇನ್ರಿ? ಅಷ್ಟು ಮಟ್ಟ ಒಂದೆರಡು ಮಾತು ಹೇಳ್ತೀನಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ರು ಮುಖ್ಯ ಅತಿಥಿ ಆಗಿರ್ತಕ್ಕಂತ ಮಾಜಿ ನಗರಸಭಾ ಅಧ್ಯಕ್ಷರು ಬರ್ಲಿ ಅದಕ್ಕೆ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಗಾಂಧಿನಗರ ಸಮಾಜ ಸೇವಕರಾದಂತ ಶ್ರೀಮತಿ ರೀನಾ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ, ಅದೇ ರೀತಿಯಾಗಿ